ನೋಡಿ, ಒಬ್ರು ಫುಲ್ ಖುಷ್, ಇನ್ನೊಬ್ರು ಫುಲ್ ಗರಂ. ಇವತ್ತು ಅಧಿವೇಶನ ಮುಗಿತಾ ಇದ್ದಂತೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಟೆಂಪಲ್ ರನ್ ಶುರು ಮಾಡಿದ್ರು, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಯಾರನ್ನ ಭೇಟಿ ಮಾಡಬೇಕು ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಬಾರಿ ಏನಾದರೂ ದೆಹಲಿಗೆ ಹೋದ್ರೆ ಬರಿಗೆಯಲ್ಲಿ ಬರುವಂತಹ ಮಾತೇ ಇಲ್ವಾ? ರಾಜಕೀಯ ವೈರತ್ವವನ್ನ ಮರೆತು ಕೆಲ ನಾಯಕರನ್ನ ಭೇಟಿಯಾಗಿದ್ದಾರೆ. ಕನಕಪುರದ ಬಂಡೆ ಅವರು ಅಹಿಂದ ಕೋಟೆಯನ್ನೇ ಕಟ್ಟಿಕೊಂಡಿರುವಂತಹ ಸಿದ್ದರಾಮಯ್ಯವರು ಅದನ್ನ ಭೇದಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಒಂದು ವೇಳೆ ನಾಳೆ ಸಿಎಂ ಹಾದಿಗೆ ಇದೊಂದು ಅಡ್ಡಿ ಆಗಬಹುದು ಅಂತೇಳಿ ಡಿಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆದಂತೆ ಕಂಡು ಬರ್ತದೆ. ಹಾಗಾಗಿ ರಾಜಕೀಯದಲ್ಲಿ ಯಾರು ಶತ್ರುವಲ್ಲ, ಯಾರು ಮಿತ್ರರಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ಸಿಎಂ ಹಾದಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು, ಸಿಎಂ ಹಾದಿಯಲ್ಲಿ ಕಲ್ಲು ಮುಳ್ಳು ಯಾವುದೂ ಇರಬಾರದು, ಬರೀ ಹೂವನೇ ಇರಬೇಕು ಅನ್ನುವ ನಿಟ್ಟಿನಲ್ಲೇ ಈ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಹಿಂದ ಬ್ರಹ್ಮಾಸ್ತ್ರವನ್ನ ಹೂಡಿರುವಂತ ಸಿದ್ದರಾಮಯ್ಯ ಅವರಿಗೆ ತಿರುಗುಬಾಣವನ್ನ ಬಿಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂತಂದ್ರೆ ಅಹಿಂದ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರ ಸುತ್ತುವರೆದ ನಾಯಕರಿಗೆ ಡಿಕೆ ಶಿವಕುಮಾರ್ಗಳಾಗ್ತಾರೆ. ಯಾರು? KN ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹಮದ್, 4 ಜನ. ಈ 4ವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅವರಿಗೆ ಗಾಳ ಹಾಕ್ತಿದ್ದಾರೆ. ವಾಲ್ಮೀಕಿ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, ಪ್ರಬಲ ಮುಸ್ಲಿಂ ಮುಖಂಡ ಜಮೀರ್ ಅಹಮದ್ ಖಾನ್ ಅವರು, ಲಿಂಗಾಯತ ನಾಯಕ MB ಪಾಟೀಲ್, ಇನ್ನು ಕ್ರೈಸ್ತ ಲೀಡರ್ KJ ಜಾರ್ಜ್ ಅವರು. ಸಿದ್ದರಾಮಯ್ಯ ಅವರ ಸಾಮ್ರಾಜ್ಯದ 5 ಆಧಾರ ಸ್ತಂಭಗಳಿಗೆ ಈಗ ಟಾರ್ಗೆಟ್ ಇಟ್ಕೊಂಡಿರೋದು ಡಿಕೆ ಶಿವಕುಮಾರ್ ಅವರು. ಈ 5ರಲ್ಲಿ ಒಂದಿಬ್ರು ಏನಾದ್ರೂ ಆಚೆ ಈಚೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಸಾಕು, ಸಿದ್ದರಾಮಯ್ಯ ಅವರ ಸುತ್ತ ಇರುವಂತಹ ಕೋಟೆ ಗಡ 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 ಅಂತ ನಡಗೋಗುತ್ತೆ. ಒಬ್ರೇನಾದ್ರೂ ಹಿಂದೆ ಇಟ್ಟರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಅಹಿಂದ ಕೋಟೆಯನ್ನೇ ಛಿದ್ರವಾಗಿಸೋದಕ್ಕೆ ಡೈನಮೈಟ್ ಅನ್ನ ಇಟ್ಟಿದ್ದಾರಂತೆ ಬಂಡೆ ಅವರು. ತೀವ್ರ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ಅವರ ಅಹಿಂದ ಪ್ರತ್ಯಸ್ತರ ನೋಡಬೇಕು, ಇದು ವರ್ಕೌಟ್ ಆಗತ್ತಾ? ಈ 5ರು ಕೂಡ ಸಿದ್ದರಾಮಯ್ಯ ಅವರ ಕೋಟೆಯಿಂದ ಹೊರಗಡೆ ಬಂದು ಡಿಕೆ ಶಿವಕುಮಾರ್ ಅವರ ಸುತ್ತ ಕೋಟೆಯಾಗಿ ನಿಂತ್ಕೊಳ್ತಾರ? ಕಾದ್ ನೋಡ್ಬೇಕು. ನೋಡಿ, ಒಬ್ರು ಫುಲ್ ಖುಷ್, ಇನ್ನೊಬ್ರು ಫುಲ್ ಗರಂ. ಇವತ್ತು ಅಧಿವೇಶನ ಮುಗಿತಾ ಇದ್ದಂತೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಟೆಂಪಲ್ ರನ್ ಶುರು ಮಾಡಿದ್ರು, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಯಾರನ್ನ ಭೇಟಿ ಮಾಡಬೇಕು ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಬಾರಿ ಏನಾದರೂ ದೆಹಲಿಗೆ ಹೋದ್ರೆ ಬರಿಗೆಯಲ್ಲಿ ಬರುವಂತಹ ಮಾತೇ ಇಲ್ವಾ? ರಾಜಕೀಯ ವೈರತ್ವವನ್ನ ಮರೆತು ಕೆಲ ನಾಯಕರನ್ನ ಭೇಟಿಯಾಗಿದ್ದಾರೆ. ಕನಕಪುರದ ಬಂಡೆ ಅವರು ಅಹಿಂದ ಕೋಟೆಯನ್ನೇ ಕಟ್ಟಿಕೊಂಡಿರುವಂತಹ ಸಿದ್ದರಾಮಯ್ಯವರು ಅದನ್ನ ಭೇದಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಒಂದು ವೇಳೆ ನಾಳೆ ಸಿಎಂ ಹಾದಿಗೆ ಇದೊಂದು ಅಡ್ಡಿ ಆಗಬಹುದು ಅಂತೇಳಿ ಡಿಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆದಂತೆ ಕಂಡು ಬರ್ತದೆ. ಹಾಗಾಗಿ ರಾಜಕೀಯದಲ್ಲಿ ಯಾರು ಶತ್ರುವಲ್ಲ, ಯಾರು ಮಿತ್ರರಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ಸಿಎಂ ಹಾದಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು, ಸಿಎಂ ಹಾದಿಯಲ್ಲಿ ಕಲ್ಲು ಮುಳ್ಳು ಯಾವುದೂ ಇರಬಾರದು, ಬರೀ ಹೂವನೇ ಇರಬೇಕು ಅನ್ನುವ ನಿಟ್ಟಿನಲ್ಲೇ ಈ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಹಿಂದ ಬ್ರಹ್ಮಾಸ್ತ್ರವನ್ನ ಹೂಡಿರುವಂತ ಸಿದ್ದರಾಮಯ್ಯ ಅವರಿಗೆ ತಿರುಗುಬಾಣವನ್ನ ಬಿಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂತಂದ್ರೆ ಅಹಿಂದ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರ ಸುತ್ತುವರೆದ ನಾಯಕರಿಗೆ ಡಿಕೆ ಶಿವಕುಮಾರ್ಗಳಾಗ್ತಾರೆ. ಯಾರು? KN ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹಮದ್, 4 ಜನ. ಈ 4ವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅವರಿಗೆ ಗಾಳ ಹಾಕ್ತಿದ್ದಾರೆ. ವಾಲ್ಮೀಕಿ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, ಪ್ರಬಲ ಮುಸ್ಲಿಂ ಮುಖಂಡ ಜಮೀರ್ ಅಹಮದ್ ಖಾನ್ ಅವರು, ಲಿಂಗಾಯತ ನಾಯಕ MB ಪಾಟೀಲ್, ಇನ್ನು ಕ್ರೈಸ್ತ ಲೀಡರ್ KJ ಜಾರ್ಜ್ ಅವರು. ಸಿದ್ದರಾಮಯ್ಯ ಅವರ ಸಾಮ್ರಾಜ್ಯದ 5 ಆಧಾರ ಸ್ತಂಭಗಳಿಗೆ ಈಗ ಟಾರ್ಗೆಟ್ ಇಟ್ಕೊಂಡಿರೋದು ಡಿಕೆ ಶಿವಕುಮಾರ್ ಅವರು. ಈ 5ರಲ್ಲಿ ಒಂದಿಬ್ರು ಏನಾದ್ರೂ ಆಚೆ ಈಚೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಸಾಕು, ಸಿದ್ದರಾಮಯ್ಯ ಅವರ ಸುತ್ತ ಇರುವಂತಹ ಕೋಟೆ ಗಡ 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 ಅಂತ ನಡಗೋಗುತ್ತೆ. ಒಬ್ರೇನಾದ್ರೂ ಹಿಂದೆ ಇಟ್ಟರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ
ಅಹಿಂದ ಕೋಟೆಯನ್ನೇ ಛಿದ್ರವಾಗಿಸುವುದಕ್ಕೆ ಡೈನಮೈಟ್ ಅನ್ನ ಇಟ್ಟಿದ್ದಾರಂತೆ ಬಂಡೆಯವರು. ತೀವ್ರ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ಅವರ ಅಹಿಂದ ಪ್ರತ್ಯಸ್ತರ ನೋಡಬೇಕು, ಇದು ವರ್ಕೌಟ್ ಆಗತ್ತಾ? ಈ ಐವರು ಕೂಡ ಸಿದ್ದರಾಮಯ್ಯ ಅವರ ಕೋಟೆಯಿಂದ ಹೊರಗಡೆ ಬಂದು ಡಿಕೆ ಶಿವಕುಮಾರ್ ಅವರ ಸುತ್ತ ಕೋಟೆಯಾಗಿ ನಿಂತ್ಕೊಳ್ತಾರ? ಕಾದ್ ನೋಡ್ಬೇಕು. ನೋಡಿ, ಒಬ್ರು ಫುಲ್ ಖುಷ್, ಇನ್ನೊಬ್ರು ಫುಲ್ ಗರಂ. ಇವತ್ತು ಅಧಿವೇಶನ ಮುಗಿತಾ ಇದ್ದಂತೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಟೆಂಪಲ್ ರನ್ ಶುರು ಮಾಡಿದ್ರು, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಯಾರನ್ನ ಭೇಟಿ ಮಾಡಬೇಕು ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಬಾರಿ ಏನಾದರೂ ದೆಹಲಿಗೆ ಹೋದ್ರೆ ಬರಿಗೈಯಲ್ಲಿ ಬರುವಂತಹ ಮಾತೇ ಇಲ್ವಾ? ರಾಜಕೀಯ ವೈರತ್ವವನ್ನ ಮರೆತು ಕೆಲ ನಾಯಕರನ್ನ ಭೇಟಿಯಾಗಿದ್ದಾರೆ ಕನಕಪುರದ ಬಂಡೆ ಅವರು. ಅಹಿಂದ ಕೋಟೆಯನ್ನೇ ಕಟ್ಟಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಅದನ್ನ ಭೇದಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಒಂದು ವೇಳೆ ನಾಳೆ ಸಿಎಂ ಹಾದಿಗೆ ಇದೊಂದು ಅಡ್ಡಿ ಆಗಬಹುದು ಅಂತೇಳಿ ಡಿಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆದಂತೆ ಕಂಡು ಬರ್ತದೆ. ಹಾಗಾಗಿ ರಾಜಕೀಯದಲ್ಲಿ ಯಾರು ಶತ್ರುವಲ್ಲ, ಯಾರು ಮಿತ್ರರಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ಸಿಎಂ ಹಾದಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು, ಸಿಎಂ ಹಾದಿಯಲ್ಲಿ ಕಲ್ಲು ಮುಳ್ಳು ಯಾವುದೂ ಇರಬಾರದು, ಬರೀ ಹೂವನೇ ಇರಬೇಕು ಅನ್ನುವ ನಿಟ್ಟಿನಲ್ಲೇ ಈ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಹಿಂದ ಬ್ರಹ್ಮಾಸ್ತ್ರವನ್ನ ಹೂಡಿರುವಂತ ಸಿದ್ದರಾಮಯ್ಯ ಅವರಿಗೆ ತಿರುಗುಬಾಣವನ್ನ ಬಿಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂತಂದ್ರೆ ಅಹಿಂದ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರ ಸುತ್ತುವರೆದ ನಾಯಕರಿಗೆ ಡಿಕೆ ಶಿವಕುಮಾರ್ಗಳಾಗ್ತಾರೆ. ಯಾರು? KN ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹಮದ್, 4 ಜನ. ಈ 4ವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅವರಿಗೆ ಗಾಳ ಹಾಕ್ತಿದ್ದಾರೆ. ವಾಲ್ಮೀಕಿ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, ಪ್ರಬಲ ಮುಸ್ಲಿಂ ಮುಖಂಡ ಜಮೀರ್ ಅಹಮದ್ ಖಾನ್ ಅವರು, ಲಿಂಗಾಯತ ನಾಯಕ MB ಪಾಟೀಲ್, ಇನ್ನು ಕ್ರೈಸ್ತ ಲೀಡರ್ KJ ಜಾರ್ಜ್ ಅವರು. ಸಿದ್ದರಾಮಯ್ಯ ಅವರ ಸಾಮ್ರಾಜ್ಯದ 5 ಆಧಾರ ಸ್ತಂಭಗಳಿಗೆ ಈಗ ಟಾರ್ಗೆಟ್ ಇಟ್ಕೊಂಡಿರೋದು ಡಿಕೆ ಶಿವಕುಮಾರ್ ಅವರು. ಈ 5ರಲ್ಲಿ ಒಂದಿಬ್ರು ಏನಾದ್ರೂ ಆಚೆ ಈಚೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಸಾಕು, ಸಿದ್ದರಾಮಯ್ಯ ಅವರ ಸುತ್ತ ಇರುವಂತಹ ಕೋಟೆ ಗಡ 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 ಅಂತ ನಡಗೋಗುತ್ತೆ. ಒಬ್ರೇನಾದ್ರೂ ಹಿಂದೆ ಇಟ್ಟರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಅಹಿಂದ ಕೋಟೆಯನ್ನೇ ಛಿದ್ರವಾಗಿಸುವುದಕ್ಕೆ ಡೈನಮೈಟ್ ಅನ್ನ ಇಟ್ಟಿದ್ದಾರಂತೆ ಬಂಡೆಯವರು. ತೀವ್ರ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ಅವರ ಅಹಿಂದ ಪ್ರತ್ಯಸ್ತರ ನೋಡಬೇಕು, ಇದು ವರ್ಕೌಟ್ ಆಗತ್ತಾ? ಈ 5ವರು ಕೂಡ ಸಿದ್ದರಾಮಯ್ಯ ಅವರ ಕೋಟೆಯಿಂದ ಹೊರಗಡೆ ಬಂದು ಡಿಕೆ ಶಿವಕುಮಾರ್ ಅವರ ಸುತ್ತ ಕೋಟೆಯಾಗಿ ನಿಂತ್ಕೊಳ್ತಾರ? ಕಾದ್ ನೋಡ್ಬೇಕು. ನೋಡಿ, ಒಬ್ರು ಫುಲ್ ಖುಷ್, ಇನ್ನೊಬ್ರು ಫುಲ್ ಗರಂ. ಇವತ್ತು ಅಧಿವೇಶನ ಮುಗಿತಾ ಇದ್ದಂತೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಟೆಂಪಲ್ ರನ್ ಶುರು ಮಾಡಿದ್ರು, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಯಾರನ್ನ ಭೇಟಿ ಮಾಡಬೇಕು ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಬಾರಿ ಏನಾದರೂ ದೆಹಲಿಗೆ ಹೋದ್ರೆ ಬರಿಗೈಯಲ್ಲಿ ಬರುವಂತಹ ಮಾತೇ ಇಲ್ವಾ? ರಾಜಕೀಯ ವೈರತ್ವವನ್ನ ಮರೆತು ಕೆಲ ನಾಯಕರನ್ನ ಭೇಟಿಯಾಗಿದ್ದಾರೆ ಕನಕಪುರದ ಬಂಡೆ ಅವರು. ಅಹಿಂದ ಕೋಟೆಯನ್ನೇ ಕಟ್ಟಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಅದನ್ನ ಭೇದಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಒಂದು ವೇಳೆ ನಾಳೆ ಸಿಎಂ ಹಾದಿಗೆ ಇದೊಂದು ಅಡ್ಡಿ ಆಗಬಹುದು ಅಂತೇಳಿ ಡಿಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆದಂತೆ ಕಂಡು ಬರ್ತದೆ. ಹಾಗಾಗಿ ರಾಜಕೀಯದಲ್ಲಿ ಯಾರು ಶತ್ರುವಲ್ಲ, ಯಾರು ಮಿತ್ರರಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ಸಿಎಂ ಹಾದಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು, ಸಿಎಂ ಹಾದಿಯಲ್ಲಿ ಕಲ್ಲು ಮುಳ್ಳು ಯಾವುದೂ ಇರಬಾರದು, ಬರೀ ಹೂವನೇ ಇರಬೇಕು ಅನ್ನುವ ನಿಟ್ಟಿನಲ್ಲೇ ಈ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಹಿಂದ ಬ್ರಹ್ಮಾಸ್ತ್ರವನ್ನ ಹೂಡಿರುವಂತ ಸಿದ್ದರಾಮಯ್ಯ ಅವರಿಗೆ ತಿರುಗುಬಾಣವನ್ನ ಬಿಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂತಂದ್ರೆ ಅಹಿಂದ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರ ಸುತ್ತುವರೆದ ನಾಯಕರಿಗೆ ಡಿಕೆ ಶಿವಕುಮಾರ್ಗಳಾಗ್ತಾರೆ. ಯಾರು? KN ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹಮದ್, 4 ಜನ. ಈ 4ವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅವರಿಗೆ ಗಾಳ ಹಾಕ್ತಿದ್ದಾರೆ. ವಾಲ್ಮೀಕಿ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, ಪ್ರಬಲ ಮುಸ್ಲಿಂ ಮುಖಂಡ ಜಮೀರ್ ಅಹಮದ್ ಖಾನ್ ಅವರು, ಲಿಂಗಾಯತ ನಾಯಕ MB ಪಾಟೀಲ್, ಇನ್ನು ಕ್ರೈಸ್ತ ಲೀಡರ್ KJ ಜಾರ್ಜ್ ಅವರು. ಸಿದ್ದರಾಮಯ್ಯ ಅವರ ಸಾಮ್ರಾಜ್ಯದ 5 ಆಧಾರ ಸ್ತಂಭಗಳಿಗೆ ಈಗ
ಟಾರ್ಗೆಟ್ ಇಟ್ಕೊಂಡಿರೋದು ಡಿ ಕೆ ಶಿವಕುಮಾರ್ ಅವರು. ಈ 5ರಲ್ಲಿ ಒಂದಿಬ್ರೇನಾದ್ರೂ ಆಚೆ ಈಚೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಸಾಕು, ಸಿದ್ದರಾಮಯ್ಯ ಅವರ ಸುತ್ತ ಇರುವಂತಹ ಕೋಟೆ ಗಡ 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 ಅಂತ ನಡಗೋಗುತ್ತೆ. ಒಬ್ರೇನಾದ್ರೂ ಹಿಂದೆ ಇಟ್ಟರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಅಹಿಂದ ಕೋಟೆಯನ್ನೇ ಛಿದ್ರವಾಗಿಸುವುದಕ್ಕೆ ಡೈನಮೈಟ್ ಅನ್ನ ಇಟ್ಟಿದ್ದಾರಂತೆ ಬಂಡೆ ಅವರು. ತೀವ್ರ ಕುತೂಹಲ ಮೂಡಿಸಿದ ಡಿ ಕೆ ಶಿವಕುಮಾರ್ ಅವರ ಅಹಿಂದ ಪ್ರತ್ಯಸ್ತರ ನೋಡಬೇಕು, ಇದು ವರ್ಕೌಟ್ ಆಗತ್ತಾ? ಈ 5 ಕೂಡ ಸಿದ್ದರಾಮಯ್ಯ ಅವರ ಕೋಟೆಯಿಂದ ಹೊರಗಡೆ ಬಂದು ಡಿ ಕೆ ಶಿವಕುಮಾರ್ ಅವರ ಸುತ್ತ ಕೋಟೆಯಾಗಿ ನಿಂತ್ಕೊಳ್ತಾರ? ಕಾದ್ ನೋಡ್ಬೇಕು.